ನಾವು ರಾಯರ ದರ್ಶನ ಪಡ್ಕೊಂಡು ಗೋಶಾಲೆಗೆ ಬಂದಿದ್ದೀವಿ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಈ ಬ್ಲಾಗ್ ಇವತ್ತು ಮಾಡ್ಲಿಕ್ಕತ್ತಳ ಇಷ್ಟು ದಿನ ಬಿಟ್ಟಂತ ನೀವೆಲ್ಲ ಥಿಂಕ್ ಮಾಡ್ಲಿಕ್ಕತ್ತಿದ್ದೀರಿ ಅಂತ ನಂಗೆ ಗೊತ್ತು. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಇದೀಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಲಗೇಜ್ ಎಲ್ಲ ರೆಡಿ ಆಯಿತು. ಇವಾಗ ನಾ ಕೂಡ ರೆಡಿಯಾಗಿ ಕೂಡಲೇ ಓಡೋದು. ಗೈಸ್ ಫೈನಲಿ ರೆಡಿಯಾಗಿ ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕತ್ತಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ನಾನು ಡಿಲೇ ಮಾಡಿದ್ನಂದ್ರೆ ಪಕ್ಕ ಟ್ರೈನ್ ಹೋಗ್ತಾ ಇತ್ತು. ಜಸ್ಟ್ ಮಿಸ್ ಆದೆ. ಟ್ರೈನ್ದಾಗ ಬಂದು ಕುಂತ್ಯಾನ. ಏನು ಗೊತ್ತಾ, 2 ಗಂಟೆ ಆಯಿತು ಟೈಮ್, ಇನ್ನೂ ಅದ್ರ ನಿದ್ದೆ ಬರ್ತಾ ಇಲ್ಲ. ಒಬ್ಬಳೇ ಟ್ರಾವೆಲಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತೈತೆ. ಯಪ್ಪ ದೇವ್ರೆ, ಯಾಕಂದ್ರೆ ಒಬ್ಬಳೇ ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲ್ ನನಗೆ ಇವಾಗ. ಅಂತೂ ಇಂತೂ ಮಾರ್ನಿಂಗು 5:30ಗೆ ರೀಚ್ ಆದೆ ನಾನು. ಸ್ಟೇಷನಿಂದ ಆಟೋ ಮುಗಿಸ್ಕೊಂಡು ಹೋದೆ ನಾನು. ಎಷ್ಟು ಚಳಿ ಅಂದ್ರೆ ಚಳಿ ಅವ್ವ. ಅಂತೂ ಇಂತೂ ಗೊತ್ತಾಯ್ತಲ್ವ ನಿಮಗೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಅಂತೂ ಇಂತೂ ತುಂಬ ದಿನದಿಂದ ಹೋಗ್ಬೇಕಂತ ನಂಗೆ ಆಸೆ ಇತ್ತು. ಅದು ಒಬ್ಬಳೇ ಹೋಗ್ಬೇಕನ್ನೋದು ತುಂಬ ಅಂದರೆ ತುಂಬ ಆಸೆ ಇತ್ತು. ಆ ಆಸೆ ಕೂಡ ಇವಾಗ ಈಡೇರ್ತು. ಮತ್ತೆ ಅಲ್ಲೇ ನದಿ ಒಳಗಡೆ ಸ್ನಾನ ಮಾಡಿ ಮತ್ತೆ ರೆಡಿ ಆಗಿಬಿಟ್ಟು ಮತ್ತೆ ದರ್ಶನ ಮಾಡಲಿಕ್ಕೆ ಒಳಗಡೆ ಹೋದೆ. ದರ್ಶನ ಮಾಡಿಸ್ಕೊಂಡು ಬಂದು ಮತ್ತೆ ನನಗೆ ತುಂಬ ಹೊಟ್ಟೆ ಇಷ್ಟ ಇತ್ತು. ಊಟ ಮಾಡಿಬಿಟ್ಟು ನಾನು ಮತ್ತೆ ರೆಡಿ ಆದೆ. ಫೈನಲಿ ನಾವು ಮಂತ್ರಾಲಯದ ಟ್ರಿಪ್ ಮುಗಿಸ್ಕೊಂಡು ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಈ ವಿಡಿಯೋನ. ನಾವು ರಾಯರ ದರ್ಶನ ಪಡ್ಕೊಂಡು ಗೋಶಾಲೆಗೆ ಬಂದಿದ್ದೀವಿ. ನೋಡಿ ಎಷ್ಟು ಇದೆ. ನಮಗಿಂತ ಸ್ಪೆಷಲ್ ಇಲ್ಲ, ಯಾಕಂದರೆ ನಮ್ಮ ಮನೇಲಿ ಕೂಡ ಎತ್ತು ದನ ಅದು ಎಲ್ಲ ಇದೆ. ಎಮ್ಮೆ ಮಾತ್ರ ಇಲ್ಲ ಅಷ್ಟೇ. ಏನ ಕೊಡ್ತಾರ ಅಂತ ಒಳ್ಳೆ ಮನಸ್ಸು ತಮ್ಮ. ಗೋಶಾಲೆಯಿಂದ ಮುಗಿಸ್ಕೊಂಡು ಮತ್ತೆ ನಾವು ಆಂಜನೇಯನ ಟೆಂಪಲ್ಗೆ ಬಂದ್ವಿ. ಜೈ ಶ್ರೀರಾಮ್. ರಾಯರ ಅಪ್ಪಟ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ಮನೆಗೆ ಇದು ಬಿಚ್ಚಲ ದೇವಸ್ಥಾನ ನೋಡಿ. ಇದು ಎಲ್ಲ ಟೆಂಪಲ್ ರೌಂಡ್ ಮುಗೀತು ಇವತ್ತು. ಅಪ್ಪ ನಂಗಂತೂ ಹೇಳ್ಬಾರ್ದು, ಅಷ್ಟೊಂದು ಸುಸ್ತಾಗಿದೆ. ಯಾವಾಗ ಮನೆಗೆ ಹೋಗ್ತೀನಿ, ಯಾವಾಗ ಮಲಗ್ತೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಎಲ್ಲ ಟೆಂಪಲ್ ರೌಂಡದೆಲ್ಲ ಮುಗೀತು. ಇವಾಗ ತುಂಬಾ ಕನ್ಫ್ಯೂಸ್ ಆಗ್ತಾಯಿದೆ. ಇದು ಬ್ಯಾಂಗ್ಳೂರು ಹೋಗ್ಲು ಅಥವಾ ಗುಲ್ಬರ್ಗ ಹೋಗ್ಲು ಅಥವಾ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನಿಗೆ ಬಂದು ಕೂತ್ಕೊಂಡು ಟ್ರೈನಿಗೆ 9:15 ಫೈನಲಿ ಗುಲ್ಬರ್ಗ ರೀಚ್ ಆದೆ ನಾನು. ಅಲ್ಲಿಗೆ ನಾನು ಪಿಕಪ್ ಮಾಡಲಿಕ್ಕೆ 1 ಗಂಟೆಗೆ ಅವಳು ಬಂದು ತುಂಬ ಖುಷಿ ಆಯ್ತು. ಹಾಗೆ ಚಾಕ್ಲೇಟ್ ತಂದು ನನಗಿಷ್ಟ ಅಂತ. ಥ್ಯಾಂಕ್ ಯು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ಬಾಯ್ ಮತ್ತೆ ಸಿಗುವ.